ವಿದ್ಯಾರ್ಥಿಗಳೇ, ಇವತ್ತಿನ ಟಾಪಿಕ್ ಏನು ಅಂದ್ರೆ ಹಲವಾರು ಡೌಟ್ಸ್ಗಳು ಬರ್ತಾ ಇರ್ತದೆ ಏಜಸ್ ರಿಲೇಟೆಡ್. ಈಗ ಫಾರ್ ಎಕ್ಸಾಂಪಲ್ ಏಜಸ್ ತಗೊಂಡ್ರೆ ಅಂದ್ರೆ ಒಬ್ಬ ವ್ಯಕ್ತಿಯ ಏಜ್ ನ ಕೊಟ್ಟಿರ್ತಾರೆ, ಅಂದ್ರೆ ಅವ್ರ ವಯಸ್ಸನ್ನ ಕೊಟ್ಟಿರ್ತಾರೆ. ಅವ್ರ ಅಪ್ಪನ ವಯಸ್ಸು ಇಷ್ಟಿದ್ರೆ ಈಗ ಎಷ್ಟಿರುತ್ತೆ, ಆಮೇಲೆ ಅವ್ರ ಅಮ್ಮನ ವಯಸ್ಸನ್ನ ಅವ್ರ ಅಪ್ಪಂಗೆ ಕಂಪೇರ್ ಮಾಡೋದು, ಅವ್ರ ಅಮ್ಮನ ವಯಸ್ಸನ್ನ ಅವ್ರ ಅಪ್ಪನ ಕಂಪೇರ್ ಮಾಡೋದು. ಇದಕ್ಕೋಸ್ಕರ ಇವತ್ತು ಹೊಸ ಟ್ರಿಕ್ ನ ತಂದಿದ್ದೀನಿ. ಇದು ನಿಮ್ಗೆ ವಿತೌಟ್ ಪೇಪರ್ ಪೆನ್ ಸಾಲ್ವ್ ಮಾಡ್ಬೋದು. ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ. ಮತ್ತೆ ನೀವು SLC ಹುಡುಗರು ಕೇರ್ಲೆಸ್ ಮಾಡಕ್ ಹೋಗ್ಬೇಡಿ. ನೀವು ಈಗ ಕಾಂಪಿಟೇಟಿವ್ ವರ್ಲ್ಡ್ ಎಂಟ್ರಿ ಆಗ್ತಾ ಇದ್ದೀರಾ. ನಾಳೆ ದಿವಸ ನೀವು ಏನೇ ಕಾಂಪಿಟೇಟಿವ್ ಎಕ್ಸಾಮ್ ಬರೆಯಕ್ಕೆ ಹೋದ್ರೆ ನಿಮ್ಗೂ ಯೂಸ್ಫುಲ್ ಆಗುತ್ತೆ. ಇಲ್ಲಿ ನೋಡಿ ಏಜಸ್ ನ ಟೆಕ್ನಿಕ್ ತಂದಿದ್ದೀನಿ ಇವತ್ತು. ಏಜಸ್ ನ ಟೆಕ್ನಿಕ್ ಇದು ಮೋಸ್ಟ್ ಫ್ರೀಕ್ವೆಂಟ್ಲಿ ಆಸ್ ಕ್ವಶನ್. ಪ್ರತಿ ಒಂದು ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, 2 ಕ್ವಶನ್ ಅಂತೂ ಇದ್ದೇ ಇರುತ್ತೆ, 1 ರಿಂದ 2 ಕ್ವಶನ್ ಇದ್ದೇ ಇರುತ್ತೆ. ಇವತ್ತು ನಾನು ತಂದಿರೋದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಇದ್ದಿದ್ದ ಕ್ವಶನ್ ನಾನು ತಂದಿರೋದು. ಇಲ್ಲಿ ಹೇಗೆ ಸಾಲ್ವ್ ಮಾಡಬೇಕು ವಿತೌಟ್ ಪೆನ್ ಪೇಪರ್ ಯೂಸ್ ಮಾಡಿ ಅಂತ ಹೇಳ್ತೀನಿ. ಮತ್ತೆ ಅದನ್ನು ತಿಳಿಸ್ತೀನಿ, ಹೇಗೆ ಸಾಲ್ವ್ ಮಾಡಿದೆ ಅಂತ ತಿಳಿಸ್ತೀನಿ. ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಜಂಪ್ ಮಾಡೋಣ ಕ್ವಶನ್ಗೆ. ನೋಡಿ ಇಲ್ಲಿ ಏನ್ ಕೊಟ್ಟಿದ್ದೇನೆ, ದ ಏಜ್ ಆಫ್ ಎಕ್ಸ್ ಅಂಡ್ ವೈ ಈಸ್ ಪ್ರೆಸೆಂಟ್ ಇನ್ ದ ರೇಷಿಯೋ ಆಫ್ 3:5 and 9 years ago this ratio will become 12:23. what is the present age of x? ಇಲ್ಲಿ ಏನ್ ಕೊಟ್ಟಿದ್ದಾನೆ, ಪ್ರೆಸೆಂಟ್ ಏಜ್ ಆಫ್ ಎಕ್ಸ್ ನ ಕಂಡುಹಿಡಿಯಬೇಕು. ಇದು ನಮ್ಗೆ ಮೇನ್ ಗೊತ್ತಾಗಬೇಕಾದ್ರು ಏನು ಕಂಡುಹಿಡಿಯಬೇಕು ಅಂತ ಗೊತ್ತಾಗಬೇಕು. ವಿತೌಟ್ ಪೆನ್ನು ಪೇಪರ್ ಯೂಸ್ ಮಾಡದಿದ್ದಂಗೆ ನಾವು ಸಾಲ್ವ್ ಮಾಡಬೇಕು ಅಂದ್ರೆ ನಮ್ಗೆ ಇದೊಂದು ಗೊತ್ತಾಗಬೇಕು. ನೀವೇನ್ ಮಾಡ್ತೀರಾ, ಪಾರ್ಟ್ಸ್ ಮಾಡ್ಕೊಂತೀರಾ. ಫಸ್ಟ್ ಪಾರ್ಟ್ಸ್ ಮಾಡ್ಕೊಂಡು ತಿರ್ಗಾ ಎಷ್ಟು ಡಿಫರೆನ್ಸ್ ಇದೆ ಆಮೇಲೆ ತಗೊಂಡು ನೀವು ಸಾಲ್ವ್ ಮಾಡ್ತೀರಾ. ನಾನು ವಿತೌಟ್ ಪೆನ್ನು ಪೇಪರ್ ಇಲ್ದಂಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಕ್ವಶನ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ಒಂದೇ ನಿಮಿಷ. ವಿತೌಟ್ ಪೆನ್ನು ಪೇಪರ್ ಇಲ್ದಂಗೆ ಹೇಗೆ ಸಾಲ್ವ್ ಮಾಡೋದು ಅಂತ ಈ ಕ್ವಶನ್ ಅಲ್ಲಿ ತಿಳಿಸ್ತಾ ಇದ್ದೀನಿ. ಹೇಗೆ ಅಂದ್ರೆ ನೋಡಿ, ಇಲ್ಲಿ ಏಜ್ ಆಫ್ ಎಕ್ಸ್ ಅಂಡ್ ವೈ ಈಸ್ ಪ್ರೆಸೆಂಟ್ಲಿ ಇನ್ ದ ರೇಷಿಯೋ ಆಫ್ 3:5. ಇಲ್ಲಿ ಎಕ್ಸ್ ನ ರೇಷಿಯೋ ಕೊಟ್ಟಿದ್ದಾನೆ. ಎಕ್ಸ್ ನಿಮ್ಗೆ ಡಿನೋಟ್ ಆಗ್ತಿದೆ ಯಾವುದು, 3 ಗೊತ್ತಾಯ್ತು. ಒಂದು ಟೆಕ್ನಿಕ್ ಹೇಳ್ಕೊಡ್ತಾ ಇದೀನಿ ನೋಡಿ. ಫಸ್ಟ್ ರೇಷಿಯೋ ಕೊಟ್ಟಿರ್ತಾನೆ, ಅದರಲ್ಲಿ ಯಾರ ರೇಷಿಯೋ ಕಂಡುಹಿಡಿಯಬೇಕೋ ಅವ್ರ ರೇಷಿಯೋ ತಗೊಂಡು ನೀವು ಕ್ವಶನ್ ನ ಕೇರ್ಫುಲ್ ಆಗಿ ಓದ್ಬೇಕಾಗುತ್ತೆ ವಿತೌಟ್ ಪೆನ್ ಅಂಡ್ ಪೇಪರ್ ಅಲ್ಲಿ. ನೋಡಿ ಇಲ್ಲಿ ಎಕ್ಸ್ ಇದೆ 3 ಅಂದ್ರೆ ಆನ್ಸರ್ ಅಲ್ಲಿ ಮಲ್ಟಿಪ್ಲೈ ಆಫ್ 3 ಆಗಿರ್ಬೇಕು ಎಕ್ಸ್ ನ ರೇಷಿಯೋ. 27 ಮಲ್ಟಿಪ್ಲೈ ಆಫ್ 3 ರೇಷಿಯೋ ಇದು ಹಂಗೆ ಇರಲಿ. 33 3 ಮಲ್ಟಿಪ್ಲೈ 44 ಇದಿಲ್ಲ, ಕ್ಯಾನ್ಸಲ್ ಮಾಡಿ. 55 ಇಲ್ಲ. 2 ಆಪ್ಷನ್ ನ ಆರಾಮ್ಸೆ ಕ್ಯಾನ್ಸಲ್ ಮಾಡ್ಕೋ, ತಲೆಗೆಡ್ಸ್ಕೊಂಬಿಡಿ. ಇದನ್ನ ಕ್ಯಾನ್ಸಲ್ ಮಾಡೋದಕ್ಕೂ ಅವ್ರು ರೇಷಿಯೋ ಕೊಟ್ಟಿದ್ದಾರೆ. ಆಯ್ತು, ನೆಕ್ಸ್ಟ್ ನೋಡೋಣ. 9 years ago this ratio became 12:23. ಆಯ್ತಾ, ಇಲ್ಲಿ ಎಕ್ಸ್ ಯಾವುದು 12 ಅಲ್ವಾ. ಇವೆರಡರಲ್ಲಿ 12 ನ ಮಲ್ಟಿಪ್ಲೈ ಆಗ್ಬೋದು ಯಾವುದು ಅಂದ್ರೆ 12 ರಿಂದ ಮಲ್ಟಿಪ್ಲೈ ಆಗ್ಬೋದು ಅಥವಾ ಡಿವೈಡ್ ಆಗ್ಬೋದು, ಯಾವುದಿದೆ ಅಂತ ನೋಡಬೇಕು. ಆದ್ರೆ ಇಲ್ಲೊಂದು ಕ್ಯಾಚ್ ಇದೆ. 9 years ago ಅಂದ್ರೆ ಇದಕ್ಕೆ 9 ಮೈನಸ್ ಮಾಡಬೇಕು. ಇದಕ್ಕೆ 9 ಮೈನಸ್ ಮಾಡಿದ್ರೆ ಎಷ್ಟು, 18. ಇದಕ್ಕೆ 9 ಮೈನಸ್ 24. ನೋಡಿ 18 12 ಡಿವೈಡ್ ಆಗುತ್ತಾ, ಅಥವಾ 12 ಇಂಟು 2 ಮಾಡಿದ್ರು ಆಗಲ್ಲ. ಇದು ಕ್ಯಾನ್ಸಲ್ ಮಾಡಿ. ಆನ್ಸರ್ 33. ನೋಡಿ ಈಸಿಯಾಗಿ ಕಲ್ತ್ರ. ನೋಡಿ ಕ್ವಿಕ್ ಆಗಿ ಹೇಳ್ಬಿಡ್ತೀನಿ ನೋಡಿ. ಏಜ್ ಆಫ್ ಎಕ್ಸ್ ಅಂಡ್ ವೈ ಪ್ರೆಸೆಂಟ್ಲಿ ಅಂದ್ರೆ ಈ ಪ್ರೆಸೆಂಟ್ ಗೆ ರೇಷಿಯೋ ಎಷ್ಟು, 3:5. ಅದರಲ್ಲಿ ಎಕ್ಸ್ ನ ರೇಷಿಯೋ ಕಂಡುಹಿಡಿಯಬೇಕು. ವಾಟ್ ಈಸ್ ದ ಪ್ರೆಸೆಂಟ್ ಏಜ್ ಆಫ್ ಎಕ್ಸ್ ಅಲ್ವಾ. 3 ಇದೆ ಅಂದ್ರೆ ರೇಷಿಯೋದಲ್ಲಿ ಕೊಟ್ಟಿದ್ದಾನೆ, ಅದನ್ನ ಏಜ್ ಅಲ್ಲಿ ಕನ್ವರ್ಟ್ ಮಾಡಬೇಕು. 3 ಅಂದ್ರೆ ಇಲ್ಲಿ ಯಾವ್ದನ್ನ 3 ಮಲ್ಟಿಪ್ಲೈ ಇದೆಯಾ ಆಪ್ಷನ್ ಅಲ್ಲಿ ಚೆಕ್ಔಟ್ ಮಾಡಿ. 49 3ನ ಆಪ್ಷನ್ ಅಲ್ಲ, ಅದಕ್ಕೆ ಡಿಲೀಟ್ ಮಾಡಿದೀವಿ. 55 3ನ ಆಪ್ಷನ್ ಅಲ್ಲ, ಡಿಲೀಟ್ ಮಾಡಿದೀವಿ. ಇವೆರಡಿತ್ತು, 27 33 ಇತ್ತು. ಆಮೇಲೆ ಇನ್ನೂ ಒಂದು ಕ್ಲೂ ಕೊಟ್ಟಿದ್ದಾನೆ.
9 years ago this ratio will become 12:23. ಅಂದ್ರೆ ಈಗ ಪ್ರೆಸೆಂಟ್ ಈ ವರ್ಷ ಏನು ಅವನು 10 ವರ್ಷ ಅಂತ ಇಟ್ಕೋಣ, 9 years ago 1 ವರ್ಷ ಅಂತ ಅಂದ್ರೆ ಇದಕ್ಕೆ 9ನ್ನ ಮೈನಸ್ ಮಾಡ್ಬೇಕು. ಆಪ್ಷನ್ ಅಲ್ಲಿ 9ನ್ನ ಮೈನಸ್ ಮಾಡಿ ನಿಮ್ಗೆ 12ನ್ನ ಡಿವೈಡ್ ಆಗೋ ನಂಬರ್ ಬಂದ್ರೆ ಅದು ಆನ್ಸರ್. ನೋಡಿ ಇಲ್ಲಿ 27ಕ್ಕೆ 9 ಮೈನಸ್ ಮಾಡಿದ್ರೆ 18 ಆಯ್ತು, 33ಕ್ಕೆ 9 ಮೈನಸ್ ಮಾಡಿ 24 ಆಯ್ತು, ಆನ್ಸರ್ 24. 12 ಮೈನಸ್ ಡಿವೈಡ್ ಆಗುತ್ತಲ್ವಾ, ಇಷ್ಟೇ. ನೀವು ಹೇಳ್ಬೋದು ಇದು ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿರೋ ಕ್ವಶನ್ನೇ, ನಾನು ಫ್ರೇಮ್ ಮಾಡಿರೋದಲ್ಲ. ನೀವು ಸರ್ ನೀವು ಆ ತರ ಆಪ್ಷನ್ ನ ಪುಟ್ ಮಾಡಿದೀರಾ ಅಂತ ಹೇಳ್ಬೋದು, ನಾನು ಮಾಡಿರೋದ ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಬಂದಿರೋದು. ಬೇಕಾದ್ರೆ ಇನ್ನೊಂದು ಕ್ವಶನ್ ನೋಡಿ, ಆವರೇಜ್ ಆಫ್ ಎ ಅಂಡ್ ಬಿ ಈಸ್ 10 years lesser than the age of C. ಹಾಗೆ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಹಿಟ್ ಮಾಡಿ. ಇಫ್ ದ ರೇಷಿಯೋ ಏಜ್ ಆಫ್ ಎ ಅಂಡ್ ಬಿ ಸಿ ಈಸ್ 3:4:5, then what is the sum of the age of A and C? ಇಲ್ಲೇನ್ ಕೇಳ್ತಾ ಇದ್ದಾನೆ, ಒಂದು ಆವರೇಜ್ ಏಜ್ ಏನು ಎ ಬಿ ಸಿ ಇದು 10 ವರ್ಷ ಲೆಸ್ಸರ್ ದನ್ ಸಿ ಏಜ್ ಆಗಿರುತ್ತಂತೆ. ಸಿ ಏಜ್ 20 ಅಂತ ಅನ್ಕೊಂಡ್ರೆ ಆವರೇಜ್ ಈ ಮೂರದ್ದು ಆವರೇಜ್ ತಗೊಂಡ್ರೆ ಅವ್ರಿಗೆ 10 ವರ್ಷ ಹಿಂದೆ ಇರ್ತಾರಂತೆ ಅಲ್ವಾ. ಆಮೇಲೆ ಇಫ್ ದ ರೇಷಿಯೋ ಆಫ್ ಎ ಬಿ ಸಿ ಈಸ್ 3:4:5, ಇದು ನಮ್ಗೆ ಕ್ಲೂ ಇರೋದು 3:4:5 ಅಲ್ವಾ. ನೋಡಿ ಎ ಬಿ ಸಿ, ಫಸ್ಟ್ ನಾವೇನ್ ಮಾಡಬೇಕು, ಆವರೇಜ್ ತಗೋಬೇಕು. ನಿಮ್ಗೆ ಕಂಟಿನ್ಯೂಸ್ ನಂಬರ್ ಇದ್ದಾಗ ಮಿಡಲ್ ಟರ್ಮ್ ಆವರೇಜ್ ಅಂತ ಗೊತ್ತು, ಬೇಕಾದ್ರೆ ನೀವು ಮಾಡಿ ನೋಡಿ. ಆವರೇಜ್ ತೆಗಿದ ನೋಡಿ, 3 + 4 7, 7 + 5 12, 12 ಡಿವೈಡೆಡ್ ಬೈ 3 4. ಕಂಟಿನ್ಯೂಸ್ ನಂಬರ್ ಇದ್ದಾಗ ಮಿಡಲ್ ಟರ್ಮ್ ನ ಆವರೇಜ್ ಆಗಿ ತಗೊಳ್ತೀವಿ. ಇಲ್ಲಿ ನೋಡಿ ಆವರೇಜ್ ಏನಂತ ಹೇಳಿದ್ದಾನೆ, ಈ 3 ಆವರೇಜ್ 4 ರೇಷಿಯೋ ಆಯ್ತಾ, 4 ಪಾರ್ಟ್ ಅಂತ ಹೇಳಿ ಕೊಡಿ. ಮತ್ತೆ ಅವನೇನ್ ಹೇಳಿರೋದು ಲೆಸ್ಸರ್ ದ್ಯಾನ್ ಏಜ್ ಆಫ್ ಸಿ, ಅಂದ್ರೆ ಸಿ ಗೆ ಕಂಪೇರ್ ಮಾಡಿದ್ರೆ ಲೆಸ್. ಎಷ್ಟು ಪಾರ್ಟ್ ಕಂಪೇರ್, 1 ಪಾರ್ಟ್ ಅಲ್ವಾ. 1 ಪಾರ್ಟ್ ನಿಮಗೆ 10 ವರ್ಷ ಆದ್ರೆ 1 ಪಾರ್ಟ್ 10 ವರ್ಷ ಅಲ್ವಾ. ಅವನೇನ್ ಕೇಳಿರೋದು, ವಾಟ್ ಈಸ್ ದ ಸಮ್ ಆಫ್ ಏಜ್ ಆಫ್ ಎ ಅಂಡ್ ಸಿ. ಎ ಎಷ್ಟಿದೆ, 3 ಇದೆ, ಪ್ಲಸ್ ಸಿ ಎಷ್ಟಿದೆ, 5 ಇದೆ, 8 ಪಾರ್ಟ್. ಈಗ 8 ಪಾರ್ಟ್ ಬೇಕು. 1 ಪಾರ್ಟಿಗೆ 10 ವರ್ಷ ಆದ್ರೆ 8 ಪಾರ್ಟಿಗೆ 80. ಆನ್ಸರ್ ಬಂತಾ? ಅಷ್ಟೇ ಸಿಂಪಲ್ ಆಗಿ ನೀವು ಮಾಡಬಹುದು. ಈ ತರ ಯಾವುದೇ 95% ಯಾವುದೇ ಏಜ್ ನ ತಗೊಂಡ್ರೆ ನೀವು ಇದೇ ತರ ಪೇಪರ್ ಪೆನ್ ಯೂಸ್ ಮಾಡಿದಾಗ ಮಾಡಬಹುದು. ನಾನು ಯಾಕೆ ಪೆನ್ ಯೂಸ್ ಮಾಡ್ತಾ ಇದ್ದೀನಿ, ನಿಮ್ಗೆ ಕಲ್ಸಕ್ ಯೂಸ್ ಮಾಡ್ತೀನಿ, ಇಲ್ಲಾಂದ್ರೆ ನಾನು ಕೂಡ ಪೇಪರ್ ಪೆನ್ ಯೂಸ್ ಮಾಡೋದ. ಇಲ್ಲಿ ಇನ್ನೊಂದು ಇದೇ ತರ ಇಲ್ಲೇ ಸಾಲ್ವ್ ಮಾಡಬಹುದು. ನೋಡಿ ಇಲ್ಲಿ 3 4 5 ಇದೆಯಾ, ಆವರೇಜ್ 4 ಅಂತ ಗೊತ್ತಾಯ್ತು. 4 ಗೆ ಕಂಪೇರ್ ಮಾಡೋಕೆ ಸಿ ಗೆ ಕಂಪೇರ್ ಮಾಡಬೇಕು 1 ಪಾರ್ಟ್. ಆಮೇಲೆ ನೆಕ್ಸ್ಟ್ ಯಾವ್ದು ಆವರೇಜ್ ಕೇಳ್ತಾ ಇದ್ದಾರೆ, ಎ ಮತ್ತೆ ಸಿ ಕೇಳ್ತಾ ಇದೆ 8 ಪಾರ್ಟ್. 1 ಪಾರ್ಟ್ಗೆ 10 ಅಂದ್ರೆ 8 ಪಾರ್ಟ್ಗೆ 80. ಆನ್ಸರ್ ಬಂತಾ? ಅಷ್ಟೇ ಈಸಿಯಾಗಿ ಕಲಿಬಹುದು. ಕಾಂಪಿಟೇಟಿವ್ ಎಕ್ಸಾಮ್ ಅಲ್ಲಿ ಏಜ್ ಪ್ರಾಬ್ಲಮ್ ಅಂತೂ ಫಿಕ್ಸ್ ಆಗಿರುತ್ತೆ. ಬ್ಯಾಂಕಿಂಗ್ ಅಲ್ಲಿ ತಗೊಳ್ಳಿ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ ತಗೊಳ್ಳಿ, ಎಂಟ್ರೆನ್ಸ್ ಎಕ್ಸಾಮ್ ತಗೊಳ್ಳಿ, KECT ತಗೊಳ್ಳಿ, ಯಾವುದೇ ಎಕ್ಸಾಮ್ ತಗೊಳ್ಳಿ, ನೇಮ್ ಮಾಡಿ ಆ ಎಕ್ಸಾಮ್ ಅಲ್ಲಿ IAS IPS ಯಾವುದೇ ಎಕ್ಸಾಮ್ ತಗೊಳ್ಳಿ ಈ ಏಜ್ ಇದೇ ಇರುತ್ತೆ. ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಹಾಕಿರ್ತೀನಿ. ನಿಮ್ಗೆ ಕಾಂಪಿಟೇಟಿವ್ ಎಕ್ಸಾಮ್ ಬುಕ್ ಗಳು ಬೇಕು ಅಂದ್ರೆ ಅಲ್ಲಿ ಪರ್ಚೇಸ್ ಮಾಡಬಹುದು. ಮತ್ತೆ ಟೆಲಿಗ್ರಾಮ್ ಗ್ರೂಪ್ ನ ಜಾಯ್ನ್ ಆಗಿ ಅಲ್ಲೂ
ಫಾಸ್ಟೆಸ್ಟ್ ಟ್ರಿಕ್ಸ್ ಗಳನ್ನ ಕಲಿಸ್ಕೊಡ್ತೀನಿ, ಪೋಸ್ಟ್ ಮಾಡ್ತಾ ಇರ್ತೀನಿ. ಅದಕ್ಕೆ ಸಹಾಯ ಮಾಡಿ. ಮತ್ತೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಯಾವ ವಿಡಿಯೋ ಬೇಕು ನಿಮಗೆ ಕಾಂಪಿಟೇಟಿವ್ ಎಕ್ಸಾಮ್ಗೆ. ಮತ್ತೆ SLC ವಿದ್ಯಾರ್ಥಿಗಳಿಗೂ ಇದು ಬಹಳ ಯೂಸ್ಫುಲ್. ನೆಕ್ಸ್ಟ್ ನೀವು ಕಾಂಪಿಟೇಟಿವ್ ವರ್ಲ್ಡ್ ಗೆ ಜಂಪ್ ಆಗ್ತಾ ಇದ್ದೀರಾ, ಅದಕ್ಕೋಸ್ಕರ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ತಪ್ಪದೇ ಈ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆಗೆ ಶೇರ್ ಮಾಡಿ.